ನೋಡ್ರಿ ಸುಮನ್ ಅನ್ನೋರು ಒಂದು ಲೇಖನನ 16% ಡಿಸ್ಕೌಂಟ್ ನೀಡಿ ₹882 ಮಾರ್ತಾರೆ ಇಲ್ಲಿ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಮಾರ್ಕ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಆಕತಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತ್ರಿ? 882 ಐತಿ. ಮಾರ್ಕ್ ಪ್ರೈಸ್ ಕಂಡು ಹಿಡಿಬೇಕು ನಾವು. ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ 16% ಕೊಟ್ರ 100 16 ಹೋದ್ರೆ ಎಷ್ಟು ಉಳಿತೈತಿ? 84 ಉಳಿತೈತಿ. ಅಂದ್ರೆ 84 ರೂಪಾಯಿ 100 ಆಕತಿ. ಇಲ್ಲಿ ಮಾರ್ಕ್ ಪ್ರೈಸ್ ಎಷ್ಟು ಬರ್ತೈತ್ರಿ? ಇಲ್ಲಿ ₹1050 ಆಕತಿ. ಆಮೇಲೆ ನೋಡ್ರಿ ಅವ ಡಿಸ್ಕೌಂಟ್ ಕೊಡ್ಲನ ಅದ ಮಾರ್ಕ್ ಪ್ರೈಸ್ ಮಾರಿದ್ನಂದ್ರ ಅವಾಗ 20% ಪ್ರಾಫಿಟ್ ಆಗತ್ತೆ. ಅಂದ್ರೆ ಪ್ರಾಫಿಟ್ ಎಷ್ಟಾಗ್ತದೆ? 20%. ಅಂದ್ರೆ ರೇಷಿಯೋ ಏನಾಗತ್ರಿ? 1/5. ಪ್ರಾಫಿಟ್ ಆಗಿದಿಂದ ಮಾರ್ಕ್ ಪ್ರೈಸ್ ಜೋಡಿ ಕಾಸ್ಟ್ ಪ್ರೈಸ್ ರೇಷಿಯೋ ಏನಾಗತಿ? 6/5 ಆಕತಿ. ಇಲ್ಲಿ 6 ವ್ಯಾಲ್ಯೂ ಏನು ಕೊಟ್ಟಾನ್ರಿ? 1050 ಬಂದೈತ್ರಿ. ಅಂದ್ರೆ 675 1050 ಆಕತಿ. 575 ಮಾಡಿದ್ರೆ ಎಷ್ಟು ಬರ್ತೈತಿ? ₹875 ಕಾಸ್ಟ್ ಪ್ರೈಸ್ ಆಕತಿ. ಅಂದ್ರೆ ಆಪ್ಷನ್ ಎಷ್ಟನೇದು? ಎ ಇಲ್ಲೇ ಕರೆಕ್ಟ್ ಆಕತಿ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇಲ್ಲಿ ನೋಡ್ರಿ ಒಂದು ಕರ್ವ್ ಸರ್ಫೇಸ್ ಏರಿಯಾದ ಹೈಟ್ 28 ಸೆಂಟಿಮೀಟರ್ ಕೊಟ್ಟರೆ ಅದ್ರದ್ದು ಮತ್ತು ಕರ್ವ್ ಸರ್ಫೇಸ್ ಏರಿಯಾ ಎಷ್ಟು ಕೊಟ್ಟನ್ರಿ? 176 ಚದರ ಸೆಂಟಿಮೀಟರ್ ಕೊಟ್ಟನ. ಹಂಗಾದ್ರೆ ಅದ್ರದ್ದು ವಾಲ್ಯೂಮ್ ಏನಂತಂದು ಕೇಳ್ಯಾರ ಇಲ್ಲಿ. ನೋಡ್ರಿ ಕರ್ವ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಕ್ಕತ್ರಿ? ಇಲ್ಲಿ 2πr(h) ಆಗತಿ. ಕರ್ವ್ ಸರ್ಫೇಸ್ ಏರಿಯಾ ಎಷ್ಟು ವ್ಯಾಲ್ಯೂ ಎಷ್ಟು ಕೊಟ್ಟನ? 176 ಕೊಟ್ಟನ. ಈಜ್ ಕೊಟ್ಟು 2 × π ವ್ಯಾಲ್ಯೂ 22/7. ಆರ್ ಕಂಡು ಹಿಡಿಬೇಕು ನಾವು. ಹೈಟ್ 28 ಸೆಂಟಿಮೀಟರ್ ಕೊಟ್ಟನ. 7 1 7 4 28 ಆಕತಿ. ನೋಡ್ರಿ 4 22 2 ಮಲ್ಟಿಪ್ಲೈ ಮಾಡಿದ್ರೆ 176 ಆಕತಿ. ಅಂದ್ರೆ ಆರ್ ವ್ಯಾಲ್ಯೂ ಎಷ್ಟು ಬಂತಿದೆ? 1 ಸೆಂಟಿಮೀಟರ್ ಆಕತಿ. ನಮಗೇನು ಕೇಳೋಣ? ವಾಲ್ಯೂಮ್ ಏನಂತಂದು ಕೇಳೋಣ. ವಾಲ್ಯೂಮ್ ಫಾರ್ಮುಲಾ ಏನಕ್ಕತ್ರಿ? ಇಲ್ಲಿ πr²h ಆಗೈತಿ. π ವ್ಯಾಲ್ಯೂ 22/7. ಆರ್ ವ್ಯಾಲ್ಯೂ 1 ಬಂತಿ. ಹೈಟ್ ಎಷ್ಟೈತ್ರಿ? ಇಲ್ಲಿ 28 ಐತಿ. 7 1 7 4 28 ಅಂದ್ರೆ ಎಷ್ಟಾಗತ್ರಿ? 82 ಸೆಂಟಿಮೀಟರ್ 88 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆಕೈತಿ. ಆಮ್ಲ ಮತ್ತು ನೀರನ್ನು ಹೊಂದಿರುವ ಎರಡು ದ್ರಾವಣಗಳಲ್ಲಿ ಮೊದಲ ದ್ರಾವಣದಲ್ಲಿ ಆಮ್ಲ ಮತ್ತು ನೀರಿನ ಅನುಪಾತ 2:7 ಐತಿ. ಎರಡನೇದ್ರೊಳಗ 4:5 ಐತಿ. ಈ ಎರಡು ದ್ರಾವಣಗಳನ್ನ 2:5 ಅನುಪಾತದಲ್ಲಿ ಮಿಕ್ಸ್ ಮಾಡ್ತಾರ. ಹಂಗಾರೆ ಅಂತಿಮವಾಗಿ ದೊರೆಯುವ ಆಮ್ಲ ಮತ್ತು ನೀರಿನ ಅನುಪಾತ ಏನಂತ ಕೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಆಸಿಡ್ ರೇಷಿಯೋ ವಾಟರ್ ಒಂದನೇದ್ರಾಗ ಎಷ್ಟೈತಿ? ಇಲ್ಲಿ 2:7 ಐತಿ. ಎರಡನೇದ್ರಾಗ ಏನೈತ್ರಿ? 4:5 ಐತಿ. ಇವೆರಡನ್ನ ಯಾವ ರೇಷಿಯೋದಾಗ ಮಿಕ್ಸ್ ಮಾಡ್ತಾರೆ? 2:5 ಮಿಕ್ಸ್ ಮಾಡ್ತಾನೆ. ನೋಡ್ರಿ ಇಲ್ಲಿ ಆಸಿಡ್ ಏನಾಕತ್ರಿ? ಇಲ್ಲಿ ಆಸಿಡ್ ಒಂದನೇದ್ರಾಗ 2 ಐತಿ. 2 ಅದರ ಟೋಟಲ್ ಏನಾಗತ್ರಿ? 2 + 7 / 9 ಆಕೈತಿ. ಇದನ್ನ ಯಾವ ರೇಷಿಯೋದಾಗ ಮಾಡ್ಯಾನ್ರಿ? ಇಲ್ಲಿ 2 ರೇಷಿಯೋದಾಗ ಮಾಡ್ಯಾನ. ಪ್ಲಸ್ ಒಳ್ಳೆ ಇನ್ನೊಂದು ಎರಡನೇದ್ರಾಗ ಏನೈತ್ರಿ? ಆಸಿಡ್ 4 ಐತಿ. ಅಂದ್ರೆ ಇದನ್ನ 5 ಮಿಕ್ಸ್ ಮಾಡ್ಯಾನ. 5/4/9 ಆಕತಿ. ಆಮೇಲೆ ಡಿವೈಡೆಡ್ ಬೈ ವಾಟರ್ ರೇಷಿಯೋ ಏನಾಗತ್ರಿ? ಒಂದನೇದ್ರಾಗ 7 ಐತಿ. ಅದನ್ನ ಯಾವ ರೇಷಿಯೋದಾಗ ಮಿಕ್ಸ್ ಮಾಡಿರ್ತಾನ? 2 ಮಿಕ್ಸ್ ಮಾಡಿರ್ತಾನ. 7 ಟೋಟಲ್ ಎಷ್ಟಾಗತ್ರಿ? 9 ಐತಿ ಒಂದನೇದ್ರಾಗ. ಆಮೇಲೆ ಎರಡನೇದ್ರಾಗ 5 ರೇಷಿಯೋ ಇದನ್ನ ಮಿಕ್ಸ್ ಮಾಡಿರ್ತಾನ. ಸಮ್ ವಾಟರ್ದು ಏನೈತಿ? 5 ಟೋಟಲ್ ಅದರದ್ದು /9 ಆಗುತ್ತೆ. ನೋಡ್ರಿ ಆಸಿಡ್ ಡಿವೈಡೆಡ್ ಬೈ ವಾಟರ್ ಏನಾಗ್ತಿಲ್ಲ? 4/9 ಪ್ಲಸ್ 20/9 ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ 14/9 ಪ್ಲಸ್ 25/9 ಆಕತಿ. ಅಂದ್ರೆ ಇದು 24 39 ಆಕತಿ. ಅಂದ್ರೆ 3 × 24 3 13 ಅಂದ್ರೆ 8:13 ಬರ್ತೈತಿ. ಆಪ್ಷನ್ ಬಿ ಕರೆಕ್ಟ್ ಆಕತಿ. ಒಬ್ಬ ವ್ಯಕ್ತಿ ಒಂದು ಗಡಿಯಾರನ 26% ಲಾಭದಲ್ಲಿ ಮಾರ್ತಾನ ಅಂದ್ಕೊಟ್ರ. ಅಂದ್ರೆ ಕಾಸ್ಟ್ ಪ್ರೈಸ್ ನಾವೇನಂತ ತೊಗೊಂಡ್ರಿ? 100x ಅಂತ ತೊಗೊಂಡ. ಸೆಲ್ಲಿಂಗ್ ಪ್ರೈಸ್ ಏನಕತ್ರಿ? 26% ಪ್ರಾಫಿಟ್ ಮಾಡಿದ್ರೆ 126x ಆಕತಿ. ಮತ್ತು ಅವ ಅದನ್ನ 20% ಕಡಿಮೆ ಬೆಲೆ ಖರೀದಿಸಿದ್ರೆ 20% ಕಡಿಮೆ ಬೆಲೆ ಖರೀದಿಸಿದ್ರೆ ಕಾಸ್ಟ್ ಪ್ರೈಸ್ ಏನಕತ್ರಿ? 100 20% ಕಮ್ಮಿ ಮಾಡಿದ್ರೆ 80x ಆಕತಿ. ಆಮೇಲೆ ಮೊದಲ ಮಾರಾಟ ಬೆಲೆಗಿಂತ 81.6 ಕಡಿಮೆ ದರಕ್ಕೆ ಮಾರ್ತಾನೆ ಇಲ್ಲಿ. ಅಂದ್ರೆ ಅವು 32% ಲಾಭ ಆಕತಿ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ರಿ? ಇಲ್ಲಿ 80x 32% ಲಾಭ ಅಂದ್ರೆ 132/100 ಆಕತಿ. ಅಂದ್ರೆ ಎಷ್ಟಾದ್ರಿ? ಇದು 105.6. ಇಷ್ಟಕ್ಕೆ ಮಾರೋದ್ರಿಂದ ಅವ ಎಷ್ಟು ರೂಪಾಯಿ ಕಮ್ಮಿ ಮಾರ್ತಾನ್ರಿ? 81.6 ಕಮ್ಮಿ ಮಾಡ್ತಾನ. ಅಂದ್ರೆ ಡಿಫ್ರೆನ್ಸ್ ಒಂದನೇದ್ರದ್ದು ಎಷ್ಟು ಆಗತ್ರಿ? 126x ಮೈನಸ್ ಎರಡನೇಕ ಸೆಲ್ಲಿಂಗ್ ಪ್ರೈಸ್ 105.6x ಆಗೈತಿ. ಇದು ಡಿಫ್ರೆನ್ಸ್ ಎಷ್ಟಾದ್ರಿ? 20.4x ಆಗೈತಿ. ಅಂದ್ರೆ ಈ ಡಿಫ್ರೆನ್ಸ್ ಇದ್ರದ್ದು ಕಮ್ಮಿ ಬಂದ್ರ ವ್ಯಾಲ್ಯೂ ಎಷ್ಟು ಕೊಟ್ಟನ್ರಿ? ಇದ್ರದ್ದು 81.6 ಕೊಟ್ಟನ. ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತೈತಿ? ಇಲ್ಲಿ ಎಕ್ಸ್ ವ್ಯಾಲ್ಯೂ 4 ಆಗೈತಿ. ನಮ್ಮ ಕಾಸ್ಟ್ ಪ್ರೈಸ್ ಏನಾಗೈತಿ? 100x ಐತಿ. ಅಂದ್ರೆ 100 × 4 ಮಾಡಿದ್ರೆ ಎಷ್ಟು ಬಂತು? ಕಾಸ್ಟ್ ಪ್ರೈಸ್ 400 ಆಗೈತಿ. ಆಪ್ಷನ್ ಬಿ ಕರೆಕ್ಟ್ ಆಗೈತಿ.
ಒಂದು ನಿರ್ದಿಷ್ಟ ಮೊತ್ತದ ಮೇಲೆ 5.5 ವರ್ಷಗಳಲ್ಲಿ ವಾರ್ಷಿಕ 6% ಸರಳ ಬಡ್ಡಿ ಹಂಗ ಅವಾಗ 2,500 ರೂಪಾಯಿ ಸಿಗುತ್ತೆ. ಅಂದ್ರೆ 2,500 ರೂಪಾಯಿ 2,541 ಸಿಂಪಲ್ ಇಂಟ್ರೆಸ್ಟ್ ಅವಾಗ ಪ್ರಿನ್ಸಿಪಲ್ ಕಂಡಿಡ್ಬೇಕು. ಟೈಮ್ ಎಷ್ಟೈತ್ರಿ 5.5 ವರ್ಷ ಅಂದ್ರೆ 5 2 11/2 ಇಂಟು 6% ರೇಟ್ ಐತಿ ಡಿವೈಡ್ ಬೈ 100 ಆಕತಿ. 11 1 11 2 22 11 3 33 11 1 11 ಇದು ಎಷ್ಟಾಗತ್ರಿ 3 2 6 3 7 21 3 7 21 2 2 ಕ್ಯಾನ್ಸಲ್ ಆಕತಿ. ಪ್ರಿನ್ಸಿಪಲ್ ಎಷ್ಟು ಬಂತ್ರಿ ಇಲ್ಲಿ 7,700 ರೂಪಾಯಿ ಬಂತು. ಇದ ಮೊತ್ತ ನಾವು 17/3 ವರ್ಷಗಳಿಗೆ ವಾರ್ಷಿಕ 57/7% ದರದಲ್ಲಿ ಇದನ್ನ ಮಾಡಿದ್ರ ಅವಾಗ ಮತ್ತೆ ಎಷ್ಟಾಗತ್ತೆ ಅಂತ ಇಲ್ಲಿ ನೋಡಿ. ಇದ್ರ ಸಿಂಪಲ್ ಇಂಟ್ರೆಸ್ಟ್ ಕೊಂಡು ಮಾಡಿ 7,700 ರೂಪಾಯಿಗೆ ಎಷ್ಟು 17/3 ವರ್ಷಕ್ಕೆ ಇಂಟು 57/7 ರೇಟ್ ಡಿವೈಡ್ ಬೈ 100 ಮಾಡಿದ್ರೆ ಎಷ್ಟು ಬರ್ತದೆ ಇದ್ರದ್ದು ಸಿಂಪಲ್ ಇಂಟ್ರೆಸ್ಟ್. ನಮಗೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ 3,553 ಬರ್ತೈತಿ. ನಮಗೆ ಅಮೌಂಟ್ ಏನಂತ ಕೇಳೋಣ. ಅಮೌಂಟ್ ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಇರ್ತೈತಿ 7,700 ಪ್ಲಸ್ 3,553 ಮಾಡಿದ್ರೆ ಎಷ್ಟು ಬರ್ತೈತಿ ಇಲ್ಲಿ 11,253 ಅಮೌಂಟ್ ಆಗೈತಿ. ಆಪ್ಷನ್ ಎ ಕರೆಕ್ಟ್ ಆಗೈತಿ. ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ವೇಗದಲ್ಲಿ 250 ಕಿಲೋಮೀಟರ್ ದೂರವನ್ನು ಅವನ ಸಂಚರಿಸ್ತಾನೆ. ಅವನ ವೇಗ 20% ಕಡಿಮೆ ಮಾಡ್ತಾರೆ. ಇದು ಇಂಪಾರ್ಟೆಂಟ್ ರೀ. 20% ಕಡಿಮೆ ಮಾಡ್ತಾನೆ. ಅದೇ ದೂರವನ್ನು ಅವನು ಸಂಚರಿಸ ಅವನಿಗೆ 5/4 ಗಂಟೆಗಳು ಜಾಸ್ತಿ ಬೇಕಾಗುತ್ತೆ. ಹಂಗಾರ ಅವನ ಆರಂಭಿಕ ವೇಗ ಏನಂತ ಕೇಳಿದ್ರೆ ಇಲ್ಲಿ ನೋಡ್ರಿ ಸ್ಪೀಡ್ ಎಷ್ಟು ಕಮ್ಮಿ ಮಾಡ್ತಾನೆ ರೀ 20% ಕಮ್ಮಿ. ಅವ್ನ ಫ್ರಾಕ್ಷನ್ ಎಷ್ಟು ಐತ್ರಿ 1/5 ಆಗುತ್ತೆ. ಇದು ಬಿಫೋರ್ ಆಫ್ಟರ್ 5 ಇದ್ದಿದ್ದು 1 ಕಮ್ಮಿ ಆತಂದ್ರೆ ಎಷ್ಟಾಗತ್ತೆ ಆಮೇಲೆ 4 ಆಗತ್ತೆ. ಇದು ಸ್ಪೀಡ್. ಟೈಮ್ ರೇಷಿಯೋ ಯಾವಾಗಲೂ ರಿವರ್ಸ್ ಇರ್ತೈತಿ. ಇದ್ರದ್ದು ರಿವರ್ಸ್ 1/5 ಅಂದ್ರೆ ಟೈಮ್ ಎಷ್ಟು ಜಾಸ್ತಿ ಆಗ್ತದೆ ಇಲ್ಲಿ 1 ಜಾಸ್ತಿ ಆಗ್ತದೆ. ಈ 1 ವ್ಯಾಲ್ಯೂ ಏನು ಕೊಟ್ಟನ 5/4 ಕೊಟ್ಟನ. 5/4 ಅಂದ್ರೆ ಎಷ್ಟಾಗುತ್ತೆ 1.25 ಆಗುತ್ತೆ. ಇಲ್ಲಿ ನೋಡ್ರಿ ಟೈಮ್ 1 ಎಷ್ಟು ಬಿಫೋರ್ 4 ಐತಿ ರೇಷಿಯೋ. ಇದಕ್ಕೆ 1.25 ಮಾಡಿದ್ವಿ ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬಂತ್ರಿ ಇದಕ್ಕೆ 5 ಅವರ್ ಬಂತು. ಹಂಗಾದ್ರೆ ಟೈಮ್ ಇಲ್ಲಿ 5 ತಾಸು ಬಂತು. ಡಿಸ್ಟೆನ್ಸ್ ನಮ್ಗೆ 250 ಕಿಲೋಮೀಟರ್ ಕೊಟ್ಟನ. ಸ್ಪೀಡ್ ಏನಾಗತ್ತೆ ಇಲ್ಲಿ 250 ಡಿವೈಡ್ ಬೈ ಟೈಮ್ 5 ಬಂದೈತಿ. ಅಂದ್ರೆ ಎಷ್ಟಾಯ್ತು 50 ಕಿಲೋಮೀಟರ್ ಪರ್ ಅವರ್ ಆಗೈತಿ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗೈತಿ. ಒಂದು ಗುಂಪಿನಾಗ ಕೆಲವು ಜನ ಅದಾರ. ಅವ್ರದ್ದು ಸರಾಸರಿ ತೂಕ 75.5 kg ಕೊಟ್ಟರು. ನಂತರ 4 ಮಂದಿ 72.6 kg 74 kg 73.4 kg 70 kg ಇರೋರು 4 ಜನ ಬಂದು ಗುಂಪಿಗೆ ಸೇರ್ತಾರೆ. ಇದರಿಂದ ಅವರಿಗೆ ಅರ್ಧ kg ತೂಕ ಎವರೇಜ್ ತೂಕ ಕಡಿಮೆ ಆಕೈತಿ. ಹಂಗಾರ್ಲಿ ಆರಂಭದಲ್ಲಿ ವ್ಯಕ್ತಿಗಳ ಸಂಖ್ಯೆ ಎಷ್ಟೈತಿ ಅಂತ ಕೇಳಿರಿ. ನೋಡ್ರಿ ಸ್ಟಾರ್ಟಿಂಗ್ ಎಷ್ಟು ಜನ ಇರ್ತಾರ ಅವ್ರ ತೂಕ ಎಷ್ಟೈತಿ 75.5 ಐತಿ. ಹಂಗಾದ್ರೆ ಏನಾಕೈತ್ರಿ ಅದು 75.5 ಇಂಟು ಎಕ್ಸ್ ಆಗಿರ್ತೈತಿ. ಆಮೇಲೆ ಹೊಸ ತೂಕ ಏನಾಗತ್ರಿ ಇದು ಹೊಸ ತೂಕ 75.5 ಎಕ್ಸ್ ಪ್ಲಸ್ 4 ಜನ ಕೂಡಿಸಿ ಬಂದು ಜಾಯಿನ್ ಆಗಿರ್ತಾರೆ. 72.6 kg ಪ್ಲಸ್ 74 kg ಪ್ಲಸ್ 73.4 ಪ್ಲಸ್ 70 kg ಟೋಟಲ್ ಎಷ್ಟಾಗತ್ತಿದೆ 75.5 ಎಕ್ಸ್ ಪ್ಲಸ್ ಟೋಟಲ್ 290 kg ಆಗುತ್ತೆ. ಅಂದ್ರೆ ಇದು ಹೊಸ 4 ಜನದ ಸೇರಿ ಇಷ್ಟು ತೂಕ ಆಕೈತಿ. ಅಂದ್ರೆ ಇದು ಎವರೇಜ್ ಏನಾಗೈತ್ರಿ ಟೋಟಲ್ ವೇಟ್ ಡಿವೈಡ್ ಬೈ ಟೋಟಲ್ ಜನ ಇರ್ತೈತಿ. ಅಂದ್ರೆ ಇದು ಎವರೇಜ್ ಆಕೈತಿ. ಇಲ್ಲಿ ಟೋಟಲ್ ವೇಟ್ ಎಷ್ಟು ಬಂದೈತ್ರಿ ನಮ್ಗೆ ಉಷ್ಟುರ್ದು ಜನರದ್ದು 75.5 ಎಕ್ಸ್ ಪ್ಲಸ್ 290. ಟೋಟಲ್ ಜನ ಮೊದಲಕ್ಕೆ ಎಕ್ಸ್ ಇದ್ರಿ ಆಮೇಲೆ 4 ಜನ ಜಾಯ್ನ್ ಆದ್ರೆ ಏನಾಕತಿ ಎಕ್ಸ್ ಪ್ಲಸ್ 4 ಆಗೈತಿ. ಇದರಿಂದ ಅವ್ರದ್ದು ಎವರೇಜ್ ಒಣ್ಣೆಕ 75.5 kg ಇತ್ತು. ಹಿಂಗೆ ಮಾಡೋದ್ರಿಂದ ಅರ್ಧ kg ಕಮ್ಮಿ ಆದ ಎವರೇಜ್ ವೇಟ್ ಏನಾಗೈತಿ 75 kg ಬರ್ತೈತಿ. ಅಂದ್ರೆ 75.5 ಎಕ್ಸ್ ಪ್ಲಸ್ 290 ಈಸ್ ಈಕ್ವಲ್ ಟು 75 ಎಕ್ಸ್ ಪ್ಲಸ್ 300 ಆಕೈತಿ. ಈ ಸೈಡ್ ಬಂದ್ರೆ ಇದೇನು ಆಕತ್ರಿ 0.5 ಎಕ್ಸ್ ಈಸ್ ಈಕ್ವಲ್ ಟು 10 ಆಕೈತಿ. ಎಕ್ಸ್ ಈಸ್ ಈಕ್ವಲ್ ಟು 20 ಬರ್ತೈತಿ. ಅಂದ್ರೆ ಮೊದಲಕ್ಕೆ ಎಷ್ಟು ಜನ ಇದ್ರೆ ವ್ಯಕ್ತಿಗಳ ಸಂಖ್ಯೆ 20. ಆಪ್ಷನ್ ಎ ಕರೆಕ್ಟ್ ಆಗತ್ತೆ. ಎ ಒಬ್ಬನು ಒಂದು ವಸ್ತುನ ಬಿಗೆ 25% ಲಾಭದಲ್ಲಿ ಮಾರ್ತಾನೆ ಅಂದ್ಕೊಟ್ರೆ ಎ ಬಿಗೆ ಎಷ್ಟು ಅಂದ್ರೆ ಇದು ಕಾಸ್ಟ್ ಪ್ರೈಸ್ ರೇಷಿಯೋ ಬರ್ತೈತಿ. ಇಲ್ಲಿ 25% ಲಾಭಕ್ಕೆ ಮಾರ್ತಾನೆ ಅಂದ್ರೆ ಈಗ 4 ಇತ್ತು ಅಂದ್ರೆ ಇದು 5 ಆಗುತ್ತೆ. ಆಮೇಲೆ ಬಿ ಅದೇ ವಸ್ತುನ ಸಿಗೆ 10% ಲಾಭ ಇಲ್ಲ ಅಂದ್ರೆ ಬಿ ಟು ಸಿ ಏನಕತಿ ಬಿ 10 ಇತ್ತು ಅಂದ್ರೆ ಸಿಗೆ 11 ಆಕತಿ. ಮತ್ತು ಸಿ ಅದನ್ನ ಡಿಗೆ 40% ಲಾಸ್ ಮಾಡ್ತಾನೆ ಅಂದ್ರೆ ಇದೇನಕತಿ 5 to 3 ಆಕತಿ. ರೇಷಿಯೋ ಏನಕತ್ರಿ ಕಾಸ್ಟ್ ಪ್ರೈಸ್ ಇಷ್ಟು ಇದು ಬರೋದು ಕಾಸ್ಟ್ ಪ್ರೈಸ್ ರೇಷಿಯೋ ಬರ್ತೈತಿ. ಇಲ್ಲಿ ಎ ಟು ಬಿ 4 ರಿಂದ 5 ಐತಿ. ಬಿ ಟು ಸಿ 10 ರಿಂದ 11 ಸಿ ಟು ಡಿ 5 ರಿಂದ 3. ಸೈಡ್ ಇದು ನಂಬರ್ ಬರ್ಕೊಂಡು ನೋಡಿ ಇಲ್ಲಿ 5 5 10 5 5 5 ಕ್ಯಾನ್ಸಲ್ ಮಾಡೋಣ. ಆಮೇಲೆ ಏನಕತ್ರಿ ಇಲ್ಲಿ 4 ಹತ್ಲೆ 40 5 ಹತ್ಲೆ 50 11 5 55 11 3 33
ಈಗ ಡಿ ಬೈ ಮಾಡ್ಕೊಂಡಿದ್ದು ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ಕೊಟ್ಟಾನ ಇಲ್ಲಿ ಎಷ್ಟು 46.2 ಕೊಟ್ಟಾನ ಅಂದ್ರೆ 33 ಇಂಟು 1.4 ಮಾಡಿದ್ರ ಅಂದ್ರೆ ಇಲ್ಲಿ ಎದ ಸಿ ಪಿ ಎಷ್ಟಾಯ್ತು ಇಲ್ಲಿ 40 ಇಂಟು 1.4 ಮಾಡಿದ್ರೆ 56 ಬರ್ತೈತಿ. ಇವು ಪ್ರಾಫಿಟ್ ಎಷ್ಟಾಗೈತಿ ಇಲ್ಲಿ ಪ್ರಾಫಿಟ್ ಅವಾಗ 25% ಲಾಭಕ್ಕೆ ಮಾರೇನಂದ್ರೆ ಇವು ಪ್ರಾಫಿಟ್ ಏನಾಗೈತಿ ಇಲ್ಲಿ 56 ಪದ್ದು 25% ಪ್ರಾಫಿಟ್ ಏನಾಗೈತಿ 25 ಅಂದ್ರೆ 24 ಪ್ರಾಫಿಟ್ ಈಗ 14 ರೂಪಾಯಿ ಆಯ್ತು. ಮತ್ತು ಬಿಗೆ ಎಷ್ಟು ರೂಪಾಯಿ ಆಕೈತಿ ಇಲ್ಲಿ ಬಿದ 50 ಐತಿ ಬಿದ 50 ಐತಿ ಅಂದ್ರೆ ಅವಾಗ ಕಾಸ್ಟ್ ಪ್ರೈಸ್ ಏನಾಕೈತಿ ಬಿದ 50 ಇಂಟು 1.4 ಮಾಡಿದ್ರೆ ಅವಾಗ 70 ರೂಪಾಯಿ ಆಕೈತಿ. ಇವನ್ ಪ್ರಾಫಿಟ್ ಏನಾಗೈತಿ 70 ಇಂಟು 11/10 10% ಲಾಭಕ್ಕೆ ಮಾರೇನ ಅಂದ್ರೆ ಎಷ್ಟು ಬಂತು ಇವಾಗ 7 ರೂಪಾಯಿ ಲಾಭ ಆಕೈತಿ ಇವಾಗ. ಅಂದ್ರೆ ಇಲ್ಲಿ ಡಿಫ್ರೆನ್ಸ್ ಏನಾಗೈತಿ 14 ಮತ್ತು 7 ಬರ್ತೈತಿ ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಕೈತಿ. ಎರಡು ಸಂಖ್ಯೆಗಳು 5:6 ಎಂಬ ಅನುಪಾತದಲ್ಲಿವೆ. ಪ್ರತಿ ಸಂಖ್ಯೆಗೆ 16 ಕಳೆದ್ರೆ ಆ ಸಂಖ್ಯೆಗಳ ಅನುಪಾತ 3:4 ಬರ್ತದೆ ಅನ್ಕೊಟ್ರೆ ಅಂದ್ರೆ ನೋಡ್ರಿ 5x ಮೈನಸ್ 16 ಡಿವೈಡೆಡ್ ಬೈ 6x ಮೈನಸ್ 16 1 ಮಾಡಿದ್ರೆ ಎಷ್ಟು ಬರ್ತೈತೆ ರೇಷು 3/4 ಬರ್ತೈತಿ. ಅಂದ್ರೆ ಏನಾಗೈತಿ 20x ಮೈನಸ್ 64 ಈಸ್ ಈಕ್ವಲ್ ಟು 18x ಮೈನಸ್ 48 ಆಕೈತಿ. ಇದು 2x ಈಸ್ ಈಕ್ವಲ್ ಟು 16 x ಈಸ್ ಈಕ್ವಲ್ ಟು 8 ಆಕೈತಿ. ಇಲ್ಲಿ ಒಂದನೇದು ಏನಾಕೈತಿ 5x ಐತಿ 5 ಇಂಟು 8 ಮಾಡಿದ್ರೆ ಎಷ್ಟು ಆಗ್ತಿದೆ 40 ಆಯ್ತು. ಎರಡನೇದು ಏನೈತಿ 6x ಐತಿ ಅಂದ್ರೆ 6 ಇಂಟು 8 ಮಾಡಿದ್ರೆ 48 ಆಯ್ತು. ಆಗ ಮೊದಲನೇ ಸಂಖ್ಯೆಗೆ 8 ಕೂಡಿಸ್ತಾರೆ ಅಂದ್ರೆ 40 ಪ್ಲಸ್ 8 ಆದರೆ 48 ಆಯ್ತು. ಮತ್ತು ಎರಡನೇ ಸಂಖ್ಯೆಗೆ 3 ಕಡಿತಾರೆ ಅಂದ್ರೆ ಇದೆಷ್ಟು ಮೈನಸ್ 3 ಮಾಡಿದ್ರೆ 45 ಆಯ್ತು. ರೇಷಿಯೋ ಏನಾಗೈತಿ 48 ರೇಷಿಯೋ 45 ಆಯ್ತು ಅಂದ್ರೆ 3 ಒಂದೇ 3 ಆರ್ಲೆ 3 ಒಂದೇ 3 16 ರೇಷಿಯೋ 15 ಬರ್ತೈತಿ ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆಕೈತಿ. ನೋಡ್ರಿ ಒಂದು ಸಮಭುಜ ತ್ರಿಭುಜದ ಉದ್ಯಾನವನ ವಿಸ್ತೀರ್ಣವು ಬದಿಗಳು 18 ಮೀಟರ್ 80 ಮೀಟರ್ 82 ಮೀಟರ್ ಇರುವ ತ್ರಿಭುಜಾಕಾರದ ಹೊಲದ ವಿಸ್ತೀರ್ಣಕ್ಕೆ 5√3 ಪಟ್ಟು ಹೆಚ್ಚೈತಿ. ಹಂಗಾದ್ರೆ ಆ ಸಮತ್ರಿಭುಜದ ಉದ್ಯಾನವನ ಬದಿ ಏನಂತ ಕೇಳ್ಯಾರ ಅಂದ್ರೆ ನೋಡ್ರಿ ಇಲ್ಲಿ ಇಕ್ವಿಲೇಟರ್ ಟ್ರಯಾಂಗಲ್ದ ಏರಿಯಾ ಈಸ್ ಈಕ್ವಲ್ ಟು 5√3 ಟೈಮ್ಸ್ ಆಫ್ ಟ್ರಯಾಂಗಲ್ ಫೀಲ್ಡ್ ಇದ್ದು ಏರಿಯಾ ಆಗಿರ್ತೈತಿ. ಇಲ್ಲಿ ನೋಡ್ರಿ ಇಲ್ಲಿ ಇಕ್ವಿಲೇಟರ್ ಟ್ರಯಾಂಗಲ್ದ ಫಾರ್ಮುಲಾ ಏನಕ್ಕೈತಿ ಏರಿಯಾ ಫಾರ್ಮುಲಾ √3/4 a² ಆಕೈತಿ. ಇಲ್ಲಿ ಇನ್ನೊಂದು ಟ್ರಯಾಂಗಲ್ ಫೀಲ್ಡ್ ಇನ್ ಫಾರ್ಮುಲಾ ಏನಕ್ಕೈತಿ ಏರಿಯಾದ ಫೀಲ್ಡ್ ಏರಿಯಾ ಏನಕ್ಕೈತಿ ಸ್ಕ್ವೇರ್ ರೂಟ್ ಆಫ್ s ಇಂಟು s ಮೈನಸ್ a ಇಂಟು s ಮೈನಸ್ b ಇಂಟು s ಮೈನಸ್ c ಆಗುತ್ತೆ. ಇಲ್ಲಿ s ಅಂದ್ರೆ ಸೆಮಿ ಪಿರಿಮೀಟರ್ ಆಕೈತಿ ಅಂದ್ರೆ a ಪ್ಲಸ್ b ಪ್ಲಸ್ c ಡಿವೈಡೆಡ್ ಬೈ 2 ಆಗೈತಿ. a ವ್ಯಾಲ್ಯೂ 18 ಮೀಟರ್ b ವ್ಯಾಲ್ಯೂ 80 c ವ್ಯಾಲ್ಯೂ 82 ಆಗತ್ತೈತಿ. ಇಲ್ಲಿ ಸೆಮಿ ಪಿರಿಮೀಟರ್ ಏನಾಗತ್ರಿ ಇಲ್ಲಿ 18 ಪ್ಲಸ್ 80 ಪ್ಲಸ್ 82 ಬೈ 2 ಮಾಡಿದ್ರೆ 90 ಬರ್ತೈತಿ. ಅಂದ್ರೆ ಟ್ರಯಾಂಗಲ್ ಫೀಲ್ಡ್ ಇಂದ ಏರಿಯಾ ಏನಾಗತ್ತೆ ಇಲ್ಲಿ ಟ್ರಯಾಂಗಲ್ ಫೀಲ್ಡ್ ಏರಿಯಾ ಏನೈತಿ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ s ವ್ಯಾಲ್ಯೂ 90 ಬಂತು. s ಮೈನಸ್ 90 ಮೈನಸ್ 18 90 ಮೈನಸ್ 80 90 ಮೈನಸ್ 82 ಅಂದ್ರೆ ಸ್ಕ್ವೇರ್ ರೂಟ್ ಎಷ್ಟು ಬರ್ತಾರೆ ಇದು ಸ್ಕ್ವೇರ್ ರೂಟ್ ಆಫ್ 90 ಇಂಟು 72 ಇಂಟು 10 ಇಂಟು 8 ಇದು ಎಷ್ಟು ಬಂತು ಇಲ್ಲಿ 720 ಮೀಟರ್ ಸ್ಕ್ವೇರ್ ಬಂತು. ಈ ಏರಿಯಾ ಇಕ್ವಿಲೇಟರ್ ಟ್ರಯಾಂಗಲ್ ಏರಿಯಾಕ್ಕೆ ಈಕ್ವಲ್ ಐತಿ ಅಂದ್ರೆ ಇಕ್ವಿಲೇಟರ್ ಟ್ರಯಾಂಗಲ್ ಏರಿಯಾ ಫಾರ್ಮುಲಾ ಏನಕ್ಕೈತಿ √3/4 a² ಈಸ್ ಈಕ್ವಲ್ ಟು ಇದು 5√3 ಟೈಮ್ಸ್ ಆಫ್ ಏರಿಯಾ ಐತಿ ಅಂದ್ರೆ 720 ಬಂತು. ಇಲ್ಲಿ √3 ಕ್ಯಾನ್ಸಲ್ ಇಲ್ಲಿ a² ಈಸ್ ಈಕ್ವಲ್ ಟು ಎಷ್ಟು ಆಗೈತಿ ಇದು 14,400 ಆಕೈತಿ ಅಂದ್ರೆ ಎ ವ್ಯಾಲ್ಯೂ ಎಷ್ಟು ಬರ್ತೈತಿ 120 ಬರ್ತೈತಿ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಕೈತಿ. 41 ಸಂಖ್ಯೆಗಳ ಸರಾಸರಿ 63 ಐತಿ ಅಂದ್ರೆ 41 ಇಂಟು 63 ಮಾಡಿದ್ರೆ ಎಷ್ಟು ಆಗೈತಿ 2583 ಆಗೈತಿ. ಮೊದಲ 21 ಸಂಖ್ಯೆಗಳ ಸರಾಸರಿ 61.5 ಐತಿ. ಮೊದಲದ್ದು ಎಷ್ಟೈತ್ರಿ 21 ಸಂಖ್ಯೆಗಳ ಸರಾಸರಿ 61.5 ಅಂದ್ರೆ 1291.5 ಬರ್ತೈತಿ. ಆಮೇಲೆ ಕೊನೆಯ 21 ಸಂಖ್ಯೆಗಳದ್ದು ಕೊನೆ 21 ಸಂಖ್ಯೆಗಳದ್ದು ಎಷ್ಟೈತಿ 65.5 ಅವರೇಜ್ ಐತಿ ಅಂದ್ರೆ 1375.5 ಬರುತ್ತೆ. ಅಂದ್ರೆ ನೋಡ್ರಿ ಇಲ್ಲಿ ಒಂದು ಸಂಖ್ಯೆ ರಿಪೀಟ್ 2 ಸಲ ತಗೊಂಡಿರ್ತಾರೆ ಆ ಸಂಖ್ಯೆ ಏನಕೈತಿ 21ನೇ ಸಂಖ್ಯೆ ಆಕೈತಿ ಅಂದ್ರೆ ಆ ಸಂಖ್ಯೆ 1375.5 ಮೈನಸ್ 1291.5 ಆಗೈತಿ ಅಂದ್ರೆ ಆ ಸಂಖ್ಯೆ ಎಷ್ಟಾಯ್ತು ಇಲ್ಲಿ 84 ಆಯ್ತು. ಈ ಸಂಖ್ಯೆನ ಹೊರ ತೆಗೆದ್ರೆ ಉಳಿದ ಸಂಖ್ಯೆಗಳ ಸರಾಸರಿ ಏನಂತ ಕೇಳ್ಯಾರ. ಉಳಿದ ಸಂಖ್ಯೆ ಸರಾಸರಿ ಏನಾಗೈತಿ ಇಲ್ಲಿ ಟೋಟಲ್ ಎಷ್ಟೈತಿ 2583 ಮೈನಸ್ 84 ಡಿವೈಡ್ ಬೈ ಒಂದು ಸಂಖ್ಯೆ ತೆಗೆದ್ರೆ ಉಳಿದ ಎಷ್ಟು ರೀ 41 ಅಂದ್ರೆ 1 40 ಅಂದ್ರೆ ಇದು ಎಷ್ಟು ಆತ್ರಿ ಇಲ್ಲಿ 2493
99/40 ಅಂದ್ರೆ 62.4 ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗೈತಿ. ಎರಡು ನಳ ಎ ಮತ್ತು ಬಿ ಟ್ಯಾಂಕ್ನ ಕ್ರಮವಾಗಿ 12 ನಿಮಿಷ ಮತ್ತು 15 ನಿಮಿಷ ತುಂಬ್ತಾವು. ಅಂದ್ರೆ ಎ 12 ಬಿ 15 ಕೊಟ್ರ ಮತ್ತು ಹೊರ ಹೋಗುವ ನಳ ಸಿ ಔಟ್ಲೆಟ್ ಪೈಪ್ ಆಗೈತಿ. ಇಲ್ಲಿ ಮೂರು ಕೂಡಿ ತೆಗೆದ್ರೆ ಎಷ್ಟು ನಿಮಿಷದಾಗ 10 ನಿಮಿಷದಾಗ ತುಂಬುತ್ತೆ ಅಂದ್ರೆ ಎ ಪ್ಲಸ್ ಬಿ ಎ ಬಿ ಕೂಡಿ ತುಂಬೋದು ಸಿ ಖಾಲಿ ಮಾಡೋದು ಮೈನಸ್ ಆಗೈತಿ. ಇಲ್ಲಿ ಅಂದ್ರೆ ಅದು 10 ನಿಮಿಷ ಕೊಟ್ರ LCM ಎಷ್ಟು ಆತ್ರಿ ಇಲ್ಲಿ 60 ಆಗೈತಿ. 12 ಅಲ್ಲಿ 15 ಹಾಕ್ಲಿ 16 ಅಂದ್ರೆ ನೋಡ್ರಿ ಇಲ್ಲಿ ಎ ಪ್ಲಸ್ ಬಿ ಎಷ್ಟೈತಿ 9 ಐತಿ. ಇಲ್ಲಿ 3 ಮಂದಿ ಸೇರಿ 6 ಬಂದೈತಿ. ಅಂದ್ರೆ ಸಿ ಎಷ್ಟಾಗೈತಿ ಇಲ್ಲಿ 9ರಾಗ 6 ಹೋದ್ರೆ ಬರೋದು ಸಿ ಇದು 3 ಎಫಿಷಿಯನ್ಸಿ ಆಕೈತಿ. ಸಿ ಟೈಮ್ ತೊಗೊಳೋದು ಎಷ್ಟಾಗೈತಿ ಖಾಲಿ ಮಾಡಕ್ಕೆ 60/3 ಮಾಡಿದ್ರೆ 20 ನಿಮಿಷ ತೊಗೊಂತಾನೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆಗೈತಿ. ಒಟ್ಟು 4107 ಮೊತ್ತನ ABC ನಡುವೆ ಹಂಚಲಾಗೈತಿ. ಅವರ ಅನುಪಾತ ನೋಡ್ರಿ ಎ ಮತ್ತು ಬಿ ಇದು 3:4, ಬಿ ಮತ್ತು ಸಿ ಇದು 2:1, ಸಿ ಮತ್ತು ಡಿ ಇದು 3:b ಆದ್ರೆ ಬಿ ನ ಹಂಚಿಕೆ ಏನಂತ ಕೇಳಿರಿ. ಇಲ್ಲಿ ನೋಡ್ರಿ ಎ ಬಿ ಸಿ ಡಿ ಎ ಟು ಬಿ ಏನೈತ್ರಿ 3:4 ಐತಿ. ಬಿ ಲಿದ್ದ ಸಿ ಏನೈತ್ರಿ 2:1 ಐತಿ. ಸಿ ಲಿದ್ದ ಡಿ ಏನೈತಿ 3:5 ಐತಿ. ಇದು 1 ಇಲ್ಲಿ 4 4 3 3 ಇದು 2 2 1 2 1 2 2 2 2 3 3 9 4 3 12 3 2 6 5 2 10 ಟೋಟಲ್ ಸಮ್ ಎಷ್ಟಾತ್ರಿ ಇದು 37 ಆಗೈತಿ. ಈ ಟೋಟಲ್ ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇದ್ರದ್ದು 4107 ಕೊಟ್ಟಾನ. ನಮಗೆ ಬಿ ಪಾಲ್ ಏನಂತ ಕೇಳಾನ. ಇಲ್ಲಿ ಬಿ ಪಾಲದ ರೇಷಿಯೋ ಏನೈತ್ರಿ 12 ಐತಿ. 12/37 ಇಂಟು 4107 ಮಾಡಿದ್ರೆ ಎಷ್ಟು ಬರ್ತೈತಿ 1337. ಆಪ್ಷನ್ ಸಿ ಕರೆಕ್ಟ್ ಆಗೈತಿ. ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಂದು ಗೋಳದ ರೇಡಿಯಸ್ 25% ಕಡಿಮೆ ಆದ್ರೆ ಅದ್ರ ಮೇಲ್ಮೈ ವಿಸ್ತೀರ್ಣ ಶೇಕಡ ಅವ್ರು ಎಷ್ಟು ಕಡಿಮೆ ಆಕೈತೆ ಅಂತ ಕೇಳ್ಯಾರ. ನೋಡ್ರಿ ಏರಿಯಾ ಫಾರ್ಮುಲಾ ಏನಕ್ಕತ್ರಿ ಇದ್ರದ್ದು 4πr² ಆಕೈತಿ. 4π ಕಾನ್ಸ್ಟೆಂಟ್ ಇರ್ತೈತಿ. r 2 ಸಲ ಡಿಕ್ರೀಸ್ ಆಕೈತಿ. ಅಂದ್ರೆ -25% -25 ಪ್ಲಸ್ 25 × 25 100 ಅಂದ್ರೆ ಸಕ್ಸೆಸಿವ್ ಫಾರ್ಮುಲಾ ರೀ ಇದು. a - b ಪ್ಲಸ್ a × b 100 ಫಾರ್ಮುಲಾ ಇದನ್ನ. ಅಂದ್ರೆ ಇಲ್ಲಿ ಡಿಕ್ರೀಸ್ ಆಗಿದ್ದರಿಂದ ಮೈನಸ್ ತೊಗೊಂಡಿರ್ತೀನಿ. -50 ಪ್ಲಸ್ 6.25 ಆದ್ರೆ ಇದೆಷ್ಟು ಬರ್ತೈತಿ 43.75% ಡಿಕ್ರೀಸ್ ಆಗಿರ್ತೈತಿ. ರೇಷಿಯೋ ಮೆಥಡ್ ನೋಡ್ರಿ ಬಿಫೋರ್ ಆಫ್ಟರ್ 25 4 100 4 3 ಇರ್ತೈತಿ. 2 ಸಲ 4 4 16 3 3 9 ಎಷ್ಟು ಕಮ್ಮಿ ಐತ್ರಿ 7 ಕಮ್ಮಿ ಐತಿ. 7/16 ಇಂಟು 100 ಮಾಡಿದ್ರೆ ಎಷ್ಟು ಬಂತು ಇಲ್ಲಿ 43.75% ಬರುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆಕೈತಿ. ಒಟ್ಟಾಗಿ ಕೆಲಸ ಮಾಡೋ ಎ ಬಿ ಸಿ ಒಟ್ಟಿಗೆ ಕೆಲಸನ 36 ದಿನದಿಂದ ಮುಗಿಸ್ತಾರೆ. ಮತ್ತು ಅವ್ರದ್ದು ಎಫಿಷಿಯನ್ಸಿದು ರೇಷಿಯೋ ಕೊಟ್ಟರೆ 5 6 9 ಅಂತಂದ್ರೆ ಹಂಗಾರೆ ಬಿ ಒಬ್ಬನ ಎಷ್ಟು ದಿನದ ಕೆಲಸನ ಪೂರ್ಣಗೊಳಿಸ್ತಾನೆ ಅಂತ ಕೇಳಿದ್ರೆ ನೋಡ್ರಿ ಎ ಪ್ಲಸ್ ಬಿ ಪ್ಲಸ್ ಸಿ 3 ದಿನ ಎಷ್ಟು ದಿವಸ ತೊಗೊಂತಾರೆ 36 ದಿನ ತೊಗೊಂತಾರೆ ಕೆಲಸ ಮಾಡಕ್ಕೆ. ಅವ್ರದ್ದು ಎ ಬಿ ಸಿ ಎಫಿಷಿಯನ್ಸಿ ಏನೈತಿ ಇಲ್ಲಿ 5 6 9 ಐತಿ. ಅಂದ್ರೆ ಟೋಟಲ್ ವರ್ಕ್ ಏನಕ್ಕೈತಿ ಇಲ್ಲಿ 3 ಮಂದಿ ಎಫಿಷಿಯನ್ಸಿಗೆ ಕೂಡಿಸಿ ದಿವಸ ಜೋಡಿ ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ 20 × 36 ಆಗೈತಿ. ಬಿ ದಿವಸ ಎಷ್ಟು ಅಂತಾನೆ ಇಲ್ಲಿ 20 ಟೋಟಲ್ ವರ್ಕ್ 20 × 36 ಒಂದು ಎಫಿಷಿಯನ್ಸಿ 6 ಐತಿ. 6 1 6 6 ಅಂದ್ರೆ ಎಷ್ಟು ಬಂತು ಇಲ್ಲಿ 120 ದಿನ ತೊಗೊಂತಾನೆ. ಆಪ್ಷನ್ ಸಿ ಕರೆಕ್ಟ್ ಆಗೈತಿ. ನೋಡಿ ಇಲ್ಲಿ 2ನೇ ವರ್ಷದ್ದು ಮತ್ತು 3ನೇ ವರ್ಷದ ಕಾಂಪೌಂಡ್ ಇಂಟ್ರೆಸ್ಟ್ ಕೊಟ್ಟಾರ 3300 ಮತ್ತು 3600. ಇವ್ಕುರ್ದು ಡಿಫ್ರೆನ್ಸ್ ಎಷ್ಟು ಆಗೈತ್ರಿ 3600 ಮೈನಸ್ 3300 ಮಾಡಿದ್ರೆ 330 ಆಗೈತಿ. ಅಂದ್ರೆ ರೇಟ್ ಏನಕ್ಕೈತಿ ಇಲ್ಲಿ 330 2ನೇ ವರ್ಷದ 3300 ಇಂಟು 100 ಮಾಡಿದ್ರೆ ರೇಟ್ 10% ಬರ್ತೈತಿ. ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ 2ನೇ ವರ್ಷದ ಕೊಟ್ಟಾನ. 1ನೇ ವರ್ಷದ ಏನಕ್ಕೈತ್ರಿ ಇಲ್ಲಿ 3300 ಇಂಟು ಎಷ್ಟೈತ್ರಿ ಇದು 100/110 0 0 11 33. ಕಂಪೌಂಡ್ ಇಂಟ್ರೆಸ್ಟ್ 1ನೇ ವರ್ಷದ ಎಷ್ಟೈತಿ ಇಲ್ಲಿ 3000 ಆಯ್ತು. ನೋಡ್ರಿ ಇಲ್ಲಿ ಪ್ರಿನ್ಸಿಪಲ್ ಕಂಡು ಕೇಳ್ಯಾರ ನಮ್ಗೆ. ನೋಡ್ರಿ 10% ಇರ್ತೈತಿ. ಆಫ್ ಪ್ರಿನ್ಸಿಪಲ್ ಈಸ್ ಈಕ್ವಲ್ ಟು 3000 ಬಂದಿರ್ತೈತಿ. ಅಂದ್ರೆ ಪ್ರಿನ್ಸಿಪಲ್ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ ಇಲ್ಲಿ 30,000 ಬರ್ತೈತಿ. ಆಪ್ಷನ್ ಸಿ ಕರೆಕ್ಟ್ ಆಗೈತಿ. ಒಂದು ಎಕ್ಸ್ ಸಂಖ್ಯೆ 32% ಅನ್ನು ಮತ್ತೊಂದು ಸಂಖ್ಯೆ ವಾಯ್ಗೆ ಸೇರಿಸಿದಾಗ y 24% ಜಾಸ್ತಿ ಆಕೈತಿ. ಹಂಗಾದ್ರೆ 2x + y / 3x - y ವ್ಯಾಲ್ಯೂ ಏನಂತ ಕೇಳಿದ್ರೆ ನೋಡ್ರಿ 32% ಆಫ್ ಎಕ್ಸ್ನ y ಕೂಡಿಸಿದ್ರೆ ಏನಾಗುತ್ತೆ ಇಲ್ಲಿ
24% ಜಾಸ್ತಿ ಆಕೈತಿ ಅಂದ್ರೆ 100. 32 ಎಕ್ಸ್ ಪ್ಲಸ್ 100 ವೈ ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 124 ವೈ ಡಿವೈಡೆಡ್ ಬೈ 100 ಆಗಿರುತ್ತೆ. 100 ಕ್ಯಾನ್ಸಲ್ ಮಾಡೋಣ. 100 ವೈ ಆಚೆ ಕಡೆ ಹೋದ್ರೆ ಏನಾಕೈತಿ ಇದು 24 ವೈ ಆಕೈತಿ. ಎಕ್ಸ್ ಬೈ ವೈ ಏನಾಕೈತಿ ಇಲ್ಲಿ 24 ಡಿವೈಡೆಡ್ ಬೈ 32 ಆಕೈತಿ. ಅಂದ್ರೆ 8 3 24 8 4 32 ಆಯ್ತು. ಅಂದ್ರೆ ಇದು ಎಕ್ಸ್ ಬೈ ವೈ ಆಯ್ತು. ನಮ್ಗೇನು ಕೇಳ್ಯಾರ 2x ಪ್ಲಸ್ ವೈ ಡಿವೈಡೆಡ್ ಬೈ 3x ಮೈನಸ್ ವೈ ಏನಂತ ಕೇಳ್ಯಾರ. ಇಲ್ಲೇ 2 ಇಂಟು 3 ಎಕ್ಸ್ ವ್ಯಾಲ್ಯೂ 3 ಐತಿ ಪ್ಲಸ್ ವೈ 4 ಐತಿ ಡಿವೈಡೆಡ್ ಬೈ 3 ಇಂಟು ಎಕ್ಸ್ ವ್ಯಾಲ್ಯೂ 3 ಮೈನಸ್ 4 3 ಎಲ್ಲ 6 ಪ್ಲಸ್ 4 ಡಿವೈಡೆಡ್ ಬೈ 3 3 9 4 10 ಡಿವೈಡೆಡ್ ಬೈ 5 ಮಾಡಿದ್ರೆ ಎಷ್ಟು ಬಂತು 2 ಬಂತು. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ.